ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪೇಪರ್ 1 10ನೇ ಟಾಪಿಕ್ ಹೈಯರ್ ಎಜುಕೇಶನ್. ಇದರಲ್ಲಿ ಬರುವ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. 60 ಕಾನ್ಸೆಪ್ಟ್ ಅನ್ನು ಹೇಳಿದ್ದೇನೆ, ಈಗ 61ನೇ ಕಾನ್ಸೆಪ್ಟ್. ನಮ್ಮ ದೇಶದಲ್ಲಿ ಪ್ರಮುಖ 5 ಸಂಸ್ಕೃತ ವಿಶ್ವವಿದ್ಯಾಲಯಗಳು ಅವು ಯಾವ ಸ್ಥಳದಲ್ಲಿ ಇವೆ ಅನ್ನೋದನ್ನು ನೋಡೋಣ. 5 ಸಂಸ್ಕೃತ ವಿಶ್ವವಿದ್ಯಾಲಯಗಳು: ಜಗನ್ನಾಥ ಸಂಸ್ಕೃತ ಯೂನಿವರ್ಸಿಟಿ, ಜಗನ್ನಾಥ್ ಸಂಸ್ಕೃತ ಯೂನಿವರ್ಸಿಟಿ, ಜಗನ್ನಾಥ್. ಒಡಿಶಾ ರಾಜ್ಯದೊಳಗೆ ಪುರಿ ಅಂತೇಳಿ ಒಂದು ಊರು ಐತಿ, ಪುರಿ. ಜಗನ್ನಾಥ್ನ ರಥದ ಸಲುವಾಗಿ ಅದು ಬಹಳ ಫೇಮಸ್ ಐತಿ. ಅಲ್ಲಿ ಒಡಿಶಾ TET ಬರೆಯೋ ಸಲುವಾಗಿ ಅಲ್ಲಿ ಹೋಗಿದ್ದೆಪ್ಪ. ಜಗನ್ನಾಥ ಸಂಸ್ಕೃತ ಯೂನಿವರ್ಸಿಟಿ ಇದು ಪುರಿ, ಒರಿಸ್ಸಾ ರಾಜ್ಯದಲ್ಲಿ ಇದೆ. ರಾಷ್ಟ್ರೀಯ ಸಂಸ್ಕೃತ ಯೂನಿವರ್ಸಿಟಿ ತಿರುಪತಿಯಲ್ಲಿದೆ, ತಿರುಪತಿ ತಿಮ್ಮಪ್ಪನ ದರ್ಶನ ಸಲುವಾಗಿ. ಇಲ್ಲಿ ಒಂದು ವರ್ಕ್ಶಾಪ್ ಮಾಡೋ ಸಲುವಾಗಿ ಅಲ್ಲಿ ಕರೆಸಿದ್ರೆ ಅಲ್ಲಿ ಹೋಗಿದ್ದೇವೆ ನಾವು, ತಿರುಪತಿಗೆ, ಆಂಧ್ರ ಪ್ರದೇಶ್. ಮುಂದೆ ಕಾಮೇಶ್ವರ ಸಂಸ್ಕೃತ ಯೂನಿವರ್ಸಿಟಿ ಇದು ಬಿಹಾರದೊಳಗ ದರ್ಭಂಗಾದಲ್ಲಿ ಇದೆ. ದರ್ಭಂಗ ಬಿಹಾರಕ್ಕೆ ನಾವು ಹೋಗಿಲ್ಲ, ಆದ್ರೆ ಬಿಹಾರ ರಾಜ್ಯದ ಮೇಲಿಂದ ಹೋಗಿದ್ದೇವೆ ನಾವು. ಎಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹೋಗುವಾಗ ದಿಲ್ಲಿಗೆ ಹೋಗಿದ್ದೇವ್ರಿ, ದಿಲ್ಲಿಗೆ ಬರುವಾಗ ಉತ್ತರ ಪ್ರದೇಶ ಆಯ್ಸಿ ಬಿಹಾರದಿಂದ ಕಲ್ಕತ್ತಾಕ್ಕೆ ಬಂದಿವಿ, ಬಿಹಾರ್. ಗುರುಕುಲ್ ಕಂಗಾರಿ ಸಂಸ್ಕೃತ ಯೂನಿವರ್ಸಿಟಿ ಹರಿದ್ವಾರ್, ಉತ್ತರಾಖಂಡದೊಳಗೆ. ಇಲ್ಲಿ ಉತ್ತರಾಖಂಡ ಸೆಟ್ ಎಕ್ಸಾಮ್ ಬರೆಯುವ ಸಲುವಾಗಿ 2015 ಹೋಗಿದ್ದೇನೆ. ಹರಿದ್ವಾರ್ ಬಸ್ ಸ್ಟ್ಯಾಂಡ್ದೊಳಗೆ ಮನ್ಕೊಂಡಿದ್ದೆ ನೋಡ್ರಿಪ್ಪ. ಅಲ್ಲೆಲ್ಲ ಸಾಧು ಸಂತರು ಜನ ಎಲ್ಲ ಅಲ್ಲೇ ಮನ್ಕೊಂಡಿದ್ರು. ದೊಡ್ಡ ಹಿಂಗ ಡಿಬ್ರಿ ಮೇಲಿತ್ತು ಊರ ಹರಿದ್ವಾರ. ಬಸ್ ಸ್ಟ್ಯಾಂಡ್ದೊಳಗ ಎಕ್ಸಾಮ್ ಬರೆದೇವಿ. ಯಾವ ದೇವಸ್ಥಾನಕ್ಕೆ ಹೋಗೋದಾಗ್ಲಿಲ್ಲ, ದರ್ಶನ ಪಡೆಯೋದಾಗ್ಲಿಲ್ಲ. ಎಕ್ಸಾಮ್ ಬರೆದು ಮತ್ತೆ ವಾಪಸ್ ಅವತ್ತಿನ ದಿವಸ ಬಂದಿದ್ದೆ ಹರಿದ್ವಾರ್. ನೆಕ್ಸ್ಟ್ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಸಂಸ್ಕೃತ ಯೂನಿವರ್ಸಿಟಿ, ಇದು ನ್ಯೂ ದಿಲ್ಲಿಯಲ್ಲಿ ಇದೆ, ನೆನ್ಪಿಟ್ಟಿರ್ತಾನೆ. ICSSR ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್, ಇದ್ರ ಫುಲ್ ಫಾರ್ಮ್ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್. ಅಕಾರ್ಡಿಂಗ್ ಟು UGC ಪಬ್ಲಿಷ್ಡ್, ಅಕಾರ್ಡಿಂಗ್ ಟು ಇದು KE ಸಲುವಾಗ, ಮತ್ತೆ ಏನಕ್ಕೆ ಕನ್ಫ್ಯೂಸ್ ಮಾಡ್ಕೊಳತ್ತಾರೆ ಎಲ್ಲರೂ. KE ಕೆಸೆಟ್. According to UGC published, the state with the most universities is Rajasthan. UGC ಪ್ರಕಾರ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳು ಇರುವ ರಾಜ್ಯ ಯಾವುದು? ರಾಜಸ್ಥಾನ್. ಅಲ್ಲಿ 85 ವಿಶ್ವವಿದ್ಯಾಲಯಗಳು ಇವೆ. The most of the state universities are affiliating universities. ಸ್ಟೇಟ್ ಯೂನಿವರ್ಸಿಟಿಗಳು ಇವು ಅತಿ ಹೆಚ್ಚಾಗಿ ಅವುಗಳ ಕೆಳಗೆ ಕಾಲೇಜುಗಳಿಗೆ ಮಾನ್ಯತೆಯನ್ನು ಕೊಡುತ್ತವೆ. ಅಫಿಲಿಯೇಟಿಂಗ್ ಕಾಲೇಜಸ್ಗಳು ಅವುಗಳ ಕೆಳಗೆ ಕೆಲಸ ಮಾಡುತ್ತವೆ. The main role of UGC in higher education is to provide funds to universities. UGC ಪ್ರಮುಖ ಕಾರ್ಯ ಏನು? ಯೂನಿವರ್ಸಿಟಿಗಳಿಗೆ ಫಂಡ್ ಕೊಡುವಂತ ಕೆಲಸ ಮಾಡುವುದು, ಆರ್ಥಿಕ ಸಹಾಯ, ಆರ್ಥಿಕ ನಿಧಿ ಕೊಡುವಂತ ಕೆಲಸ UGC ಮಾಡುತ್ತಿದೆ. ಸುಪ್ರೀಂ ಕೋರ್ಟ್ ವಾಸ್ ಡೈರೆಕ್ಟೆಡ್ ಇನ್ ಜಜ್ಮೆಂಟ್ ಗಿವನ್ ಇನ್ 1991 ಟು ಮೇಕ್ ಎನ್ವಿರಾನ್ಮೆಂಟಲ್ ಸ್ಟಡಿ ಕಂಪಲ್ಸರಿ. 1991 ಸುಪ್ರೀಂ ಕೋರ್ಟ್ ಇದು ಒಂದು ಆದೇಶವನ್ನು ಹೊರಡಿಸಿದೆ. ಪ್ರತಿಯೊಂದು ಉಚ್ಚ ಶಿಕ್ಷಣ ಸಂಸ್ಥೆಯಲ್ಲಿ ಪರಿಸರ ಅಧ್ಯಯನ ಕಂಪಲ್ಸರಿಯಾಗಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕು. ಎನ್ವಿರಾನ್ಮೆಂಟಲ್ ಎಜುಕೇಶನ್ ಅದು ಕಂಪಲ್ಸರಿ ಮಾಡಬೇಕಂತಲೂ ಸುಪ್ರೀಂ ಕೋರ್ಟ್ ಅವರು ಚಾಟಿ ತಗೊಂಡು ಹೊಡೆದಿದ್ದಾರೆ. ರೂಸಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ, ಈ ಸ್ಕೀಮು ಭಾರತ ಸರ್ಕಾರದವರು ಪ್ರಾರಂಭ ಮಾಡಿದ್ರು. ಏಕೆ? ದ ಸ್ಕೀಮ್ ಇಸ್ ಲಾಂಚ್ಡ್ ಮೇನ್ಲಿ ಟು ಪ್ರೊವೈಡ್ ಫಂಡಿಂಗ್ ಟು ಸ್ಟೇಟ್ ಲೆವೆಲ್ ಹೈಯರ್ ಎಜುಕೇಶನ್. ಪ್ರತಿಯೊಂದು ರಾಜ್ಯದೊಳಗೆ ಸ್ಟೇಟ್ ಲೆವೆಲ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳು ಇರುತ್ತವೆ. ಅವುಗಳಿಗೆ ಫಂಡಿಂಗ್ ಕೊಡುವ ಕೆಲಸ ಈ ರೂಸಾ ಮಾಡಿದೆ. ನೀರಿಗೆ ಬಾರೆ ಚೆನ್ನಿ, ಆ ನೀರಲ್ಲ ಓಯಣ್ಣ, ನೀರಿ ಅಂದ್ರ ಎನ್ ಅಂದ್ರೆ ನ್ಯಾಷನಲ್, ಇ ಅಂದ್ರೆ ಎನ್ವಿರಾನ್ಮೆಂಟಲ್, ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನೀರಿ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ನಾಗಪುರದಲ್ಲಿದೆ, ಮಹಾರಾಷ್ಟ್ರದ ಉಪರಾಜಧಾನಿ ನಾಗಪುರ ನಗರದಲ್ಲಿ ಇದು ಒಂದು ಸಂಸ್ಥೆ ಇದೆ. ಇದು 1958 ಅಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಇಂದಿರಾ ಗಾಂಧಿ ಇವರು ಈ ಸಂಸ್ಥೆಗೆ ನೀರಿ ಎಂದು ಹೆಸರಿಟ್ಟರು 1974 ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.